ಇನ್ನು ಬೆಂಗಳೂರಿನಲ್ಲಿ ಎರಡನೇ ದಿನವೂ ಮುಂದುವರೆದಿದೆ ಈ ಗುಂಡಿ ಮುಚ್ಚುವಂತಹ ಕಾರ್ಯ ಅಂತ. ಇವತ್ತು ದಕ್ಷಿಣ ವಲಯದಲ್ಲಿ ಬಿರುಸಿನಿಂದ ನಡೀತಾ ಇದೆ ಗುಂಡಿ ಮುಚ್ಚತಕ್ಕಂಥ ಕೆಲಸ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಕ್ಷೇತ್ರದಲ್ಲಿ ಸಾಲು ಸಾಲು ಗುಂಡಿಗಳಿವೆ. ರಸ್ತೆ ಗುಂಡಿ ವಿಚಾರಕ್ಕೆ ಡಿಸಿಎಂ ಖಡಕ್ ಎಚ್ಚರಿಕೆ ಕೊಟ್ಟಿದ್ರು. ನಾನೇ ಬಂದು 15ನೇ ತಾರೀಕು ನಂತರ ಎಲ್ಲ ಕಡೆ ನಾನು ಬೆಂಗಳೂರು ಸರ್ವೆ ಮಾಡ್ತೀನಿ ಅಂತ ಹೇಳಿದ್ರು. ಒಂದು ವಾರದಲ್ಲಿ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಬಿಬಿಎಂಪಿಗೆ ಸೂಚನೆ ಕೊಟ್ಟಿದ್ರು. ಹಾಗಾಗಿ ಆ ಕೆಲಸ ಜೋರಾಗಿದೆ. ಬಿಟಿಎಂ ಲೇಔಟ್, ಮಹದೇವಪುರ, ಶಾಂತಿನಗರದಲ್ಲಿ ಗುಂಡಿ ಮುಚ್ಚುವ ಕಾರ್ಯ ನಡೀತಾ ಇದೆ. ರಸ್ತೆಯಲ್ಲಿ ಆಳುದ್ದದ ಗುಂಡಿಗಳು, ವರ್ಷಗಳಿಂದ ಡಾಂಬರು ಕಾಣದ ರಸ್ತೆಗಳಿಗೆ ಡಾಂಬರೀಕರಣ, ಎಲ್ಲ ಕೆಲಸನೂ ಈಗ ನಡೀತಾ ಇದೆ ಆತುರದಲ್ಲಿ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇರತಕ್ಕಂಥದ್ದು ಬೆಂಗಳೂರು ದಕ್ಷಿಣ ವಲಯ, ಅದರಲ್ಲೂ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಕ್ಷೇತ್ರ ಬಿಟಿಎಂ ಲೇಔಟ್, ಮಹದೇವಪುರ, ಶಾಂತಿನಗರ. ಆಮೇಲೆ ಇವರು ಗೊತ್ತಾಗಲ್ಲ ಅಂತ ಬಿಬಿಎಂಪಿ ಅಧಿಕಾರಿಗಳು ಏನೇನೋ ಹೇಳ್ತಾ ಇದ್ರು. ನಾವು ಲೆಕ್ಕ ಹಾಕಿರಂಗೆ ಬರೀ 900 ಗುಂಡಿ ಇದೆ, 500 ಗುಂಡಿ ಇದೆ ಅಂತ. ರೋಡು ಗುಂಡಿ ಬಿದ್ದೋಗಿದೆ. ಅದು ಯಾವ ಥರ ಇವರು ಗುಂಡಿ ಅಂತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಗುಂಡಿ ಮುಚ್ಚೋ ಕಾರ್ಯ ಈಗ ನಡೀತಾ ಇದೆ, ಎರಡನೇ ದಿನ ಕೂಡ. ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಯಾಕೆ ಗುಂಡಿಗಳನ್ನು ಬಿಬಿಎಂಪಿ ಮುಚ್ತಾ ಇಲ್ಲ ಅನ್ನುವಂಥ ಆಕ್ರೋಶ ಸಾರ್ವಜನಿಕ ವಲಯದಲ್ಲಿತ್ತು. ಎಲ್ಲ ರಸ್ತೆಗಳಲ್ಲೂ ಕೂಡ, ಅಂದರೆ ಬೆಂಗಳೂರಿನಲ್ಲಿರುವಂಥ ಎಲ್ಲ ರಸ್ತೆಗಳಲ್ಲೂ ಕೂಡ ಗುಂಡಿ ಇಲ್ಲದೆ ಇರುವಂಥ ರಸ್ತೆಯೇ ಇಲ್ಲ ಅನ್ನೋ ಥರದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದರಿಂದಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಖಡಕ್ ಆದಂಥ ಸೂಚನೆಯನ್ನು ಬಿಬಿಎಂಪಿ ಅಧಿಕಾರಿಗಳಿಗೆ ಕೊಟ್ಟಿದ್ರು, ಕಮಿಷನರ್ಗೆ ಕೊಟ್ಟಿದ್ರು. ಕೂಡಲೇ ಗುಂಡಿಗಳೇನಿದ್ದಾವೆ ಅವುಗಳನ್ನು ಮುಚ್ಚುವಂಥ ಕೆಲಸ ಆಗಬೇಕು ಅನ್ನುವಂಥ ಡೆಡ್ಲೈನನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಇದೇ ತಿಂಗಳ 15ನೇ ತಾರೀಕು ಒಳಗಡೆ ಇರುವಂಥ ಎಲ್ಲ ಗುಂಡಿಗಳನ್ನು ಕೂಡ ಮುಚ್ಚಬೇಕು ಅನ್ನೋ ಥರದ ಸೂಚನೆಯನ್ನೇನು ಖಡಕ್ ಸೂಚನೆ ಕೊಟ್ಟಿದ್ರು. ಅದರಿಂದಾಗಿ ಬಿಬಿಎಂಪಿ ಆಯುಕ್ತರು ಎಲ್ಲರೂ ಕೂಡ ಈಗ ಕಾರ್ಯಪ್ರವೃತ್ತರಾಗಿರುವಂಥದ್ದು. ಮುಖ್ಯ ಅಭಿಯಂತರರಾಗಿರ್ಬೋದು, ಎಲ್ಲ ವಲಯಗಳ ಅಭಿಯಂತರರು ಎಲ್ಲರೂ ಕೂಡ ಈಗ ಸ್ಥಳದಲ್ಲಿ ಮುಖ ಮೂಡಿಕೊಂಡು ಗುಂಡಿಗಳನ್ನು ಮುಚ್ಚುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಈಗ ದಕ್ಷಿಣ ವಲಯ, ಅಂದರೆ ಬಿಬಿಎಂಪಿ ದಕ್ಷಿಣ ವಲಯದಲ್ಲೂ ಕೂಡ ಗುಂಡಿಗಳನ್ನು ಮುಚ್ಚುವಂಥ ಕಾರ್ಯ ನಡೀತಾ ಇದೆ ಭರದಿಂದ. ಈಗ ಗಮನಿಸ್ಬೋದು, ಏನು ಗುಂಡಿಗಳನ್ನು ಕೌಂಟ್ ಮಾಡಿದ್ರು, ಸುಮಾರು ಒಂದು 1500 ಗುಂಡಿಗಳನ್ನು ಇಲ್ಲಿ ಕೌಂಟ್ ಮಾಡಲಾಗಿತ್ತು. ಅವುಗಳಲ್ಲಿ ಸುಮಾರು ಒಂದು 700 ಗುಂಡಿಗಳನ್ನು ಈಗ ಮುಚ್ಚಲಾಗಿದೆ ಅನ್ನುವಂಥ ಮಾತನ್ನು ಇವರು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಗುಂಡಿಗಳ ವಿಚಾರಕ್ಕೇನು ಮಾನ ಹೋಗ್ತಾ ಇತ್ತು, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಸಾರ್ವಜನಿಕರು, ಅದೆಲ್ಲವನ್ನು ಕೂಡ ನಿಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಡಿಸಿಎಂ ಅವರು ಕೊಟ್ಟಿರುವಂಥ ಖಡಕ್ ಸೂಚನೆಯ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಇರುವಂಥ ಎಲ್ಲ ಗುಂಡಿಗಳನ್ನು 15ನೇ ತಾರೀಕು ಒಳಗಾಗಿ ಮುಚ್ಚುವಂಥ ಕೆಲಸಕ್ಕೆ ಈಗ ಬಿಬಿಎಂಪಿ ಮುಂದಾಗಿದೆ. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.